ನಮಸ್ಕಾರ ವೀಕ್ಷಕರೇ, DD9 ನ್ಯೂಸ್ಗೆ ಸ್ವಾಗತ. ಶ್ರದ್ಧಾ ಭಕ್ತಿಯಿಂದ ಅದ್ಧೂರಿಯಾಗಿ ಜರುಗಿದ ದುರ್ಗಾದೇವಿ ಜಾತ್ರಾ ಮಹೋತ್ಸವ. ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಶ್ರದ್ಧಾ ಭಕ್ತಿಯಿಂದ ಅದ್ಧೂರಿಯಾಗಿ ನಡೆದ ದುರ್ಗಾ ಮಾತೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಬೆಳಿಗ್ಗೆ ಮುತ್ತೂರು ಗ್ರಾಮದವರಾದಂತಹ ಗಿರೀಶ ದೇವರು ಅವರಿಂದ ದುರ್ಗಾದೇವಿಗೆ ಪಂಚಾಮೃತ ಅಭಿಷೇಕ, ದೇವಿಗೆ ಮಹಾಪೂಜೆ, ಮಂಗಳಾರತಿ, ಅಲಂಕಾರ ಹಾಗೂ ಪೂಜಾ ವಿಧಿವಿಧಾನಗಳ ಮೂಲಕ ಕಾರ್ಯಕ್ರಮಗಳನ್ನು ಜರುಗಿಸಲಾಗಿದೆ. ಜಾತ್ರಾ ಮಹೋತ್ಸವದಲ್ಲಿ ಸುಮಂಗಲೆಯರಿಗೆ ಉಡಿ ತುಂಬುವುದು, ಮುತ್ತೂರು ಗ್ರಾಮದ ಮುಂದೆ ಹರಿಯುತ್ತಿರುವಂತಹ ಕೃಷ್ಣಾ ನದಿಯಿಂದ ನೀರು ತಂದು ದುರ್ಗಾದೇವಿಗೆ ನೀರು ನೀಡುವುದು, ಇನ್ನೂ ಹಲವಾರು ಕಾರ್ಯಕ್ರಮಗಳು ಜರುಗಿವೆ. ಗಿರೀಶ ದೇವರು ದುರ್ಗಾಮಾತೆಯ ಜಾತ್ರೆಯ ನಿಮಿತ್ತವಾಗಿ ಇಂದು ದೇವರಿಗೆ ಅಭಿಷೇಕ, ಪೂಜೆ, ಮಹಾಮಂಗಳಾರತಿ ಸೇರಿದಂತೆ ದೇವಿಗೆ ಅಲಂಕಾರ ಎಲ್ಲವನ್ನ ನೆರವೇರಿಸಿ ಮಾತನಾಡಿದಂತಹ ಅವರು, ಜಮಖಂಡಿ ತಾಲೂಕಿನ ಮುತ್ತೂರ ಗ್ರಾಮದಲ್ಲಿ ದುರ್ಗಾದೇವಿಯ ಜಾತ್ರೆಯ ನಿಮಿತ್ತವಾಗಿ ನಮ್ಮೂರಿನಲ್ಲಿ ಕಟ್ಟುನಿಟ್ಟಿನಿಂದ 5 ವಾರ ಪಾಲಿಸುತ್ತೇವೆ. ಕಟ್ಟುನಿಟ್ಟಿನಿಂದ ಅಂದರೆ ಚಪ್ಪಲ್ ಹಾಕುವುದಿಲ್ಲ, ವಾಹನ ಓಡಿಸುವುದಿಲ್ಲ, ಏನು ಅಡಿಗೆ ಪದಾರ್ಥಗಳನ್ನು ಕರಿಯುವುದಿಲ್ಲ, ಆ ತರಹ ವಾರ ಮಾಡುತ್ತೇವೆ. ದೇವಿಯ ಆರಾಧನೆ ಸಲುವಾಗಿ 5 ವಾರ ಮುಗಿದ ನಂತರ ಇಂದು ಕೊನೆಯ ವಾರದಂದು ದುರ್ಗಾ ಮಾತೆಯ ಜಾತ್ರೆ ಮಾಡ್ತೀವಿ. ಬಹಳ ವಿಜೃಂಭಣೆಯಿಂದ ನಡೆದುಕೊಂಡು ಬರುವ ಈ ಜಾತ್ರೆ ಬೆಳಿಗ್ಗೆ ಅಭಿಷೇಕ, ಊರಿನವರೆಲ್ಲ ಅಭಿಷೇಕ ತಂದಿರುತ್ತಾರೆ, ಅಭಿಷೇಕ ಮಾಡ್ತೀವಿ. ನಂತರ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ, ಹೀಗೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತವೆ ಎಂದು ತಿಳಿಸಿದ್ದಾರೆ. ಮಹಾವೀರ ಪಾಸಗೌಡ ಪಾಟೀಲ್, ಮಾಜಿ ಮುತ್ತೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಇವರು ಮಾತನಾಡಿದ್ದು, ತಾಲೂಕಿನ ಮುತ್ತೂರ ಗ್ರಾಮದಲ್ಲಿ ಅದ್ಧೂರಿಯಾಗಿ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. 3 ಶುಕ್ರವಾರ, 2 ಮಂಗಳವಾರ ಕಟ್ಟಾವಾರ ಮಾಡುತ್ತೇವೆ. ಕಟ್ಟಾವಾರ ಅಂದರೆ ಯಾರು ಬೈಕ್, ಟ್ರ್ಯಾಕ್ಟರ್, ನೀರಿನ ಪಂಪ್ಸೆಟ್ ಶುರು ಮಾಡುವ ಹಾಗಿಲ್ಲ, ಬೈಕ್, ಸೈಕಲ್ ಹತ್ತುವ ಹಾಗಿಲ್ಲ ಮತ್ತು ಕಾಲಲ್ಲಿ ಚಪ್ಪಲಿ ಹಾಕುವ ಹಾಗಿಲ್ಲ. ಹೀಗೆ ಕಟ್ಟುನಿಟ್ಟಾಗಿ 5 ವಾರಗಳನ್ನು ಮಾಡಿ ಕೊನೆಯ ವಾರ ಮುತ್ತೂರು ಗ್ರಾಮದ ದುರ್ಗಾಮಾತೆಯ ಜಾತ್ರೆಯ ನಿಮಿತ್ತವಾಗಿ ಮುತ್ತೈದೆಯರಿಗೆ, ಹೆಣ್ಣು ಮಕ್ಕಳಿಗೆ ಉಡಿ ತುಂಬುವ ಕಾರ್ಯಕ್ರಮ, ಇನ್ನು ಹಲವಾರು ಪೂಜಾ ಕೈಂಕರ್ಯಗಳು, ದೇವರಿಗೆ ನೀರು ನೀಡುವುದು, ಅನ್ನ ಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ. 2020ರಲ್ಲಿ ಕೊರೋನಾ ಬಂದ ಕಾರಣ ಸಾವು ನೋವು ಸಂಭವಿಸಿತು. ಈ ಹಿನ್ನೆಲೆಯಲ್ಲಿ ದುರ್ಗಾಮಾತೆಯ ಕೋಪ ಇರಬಹುದು ಎಂದು ತಿಳಿದು ದುರ್ಗಾಮಾತೆಯ ಜಾತ್ರೆಯನ್ನು ಯಾವಾಗಲೂ ನಾವು ಮಾಡಿರಲಿಲ್ಲ. ಆಗ ದೇವಿಗೆ ಜಾತ್ರೆ ಮಾಡುತ್ತೇವೆ ಎಂದು ಹರಕೆ ಹೊತ್ತು ನಾವು ಜಾತ್ರೆ ಮಾಡುತ್ತೇವೆ ಎಂದು ಜಾತ್ರೆ ಪ್ರಾರಂಭ ಮಾಡಿದೆವು. ಅಂದಿನಿಂದ ಇಂದಿನವರೆಗೆ ಊರಿಗೆ ಒಳ್ಳೆಯದಾಗ್ತಾ ಇದೆ ಎಂದಿದ್ದಾರೆ. ಈ ಜಾತ್ರಾ ಮಹೋತ್ಸವದ ಹಿರಿಯರಾದಂತಹ ಶೀತಲಗೌಡ ಪಾಸಗೌಡ ಪಾಟೀಲ್, ಮಹಾವೀರ ಪಾಸಗೌಡ ಪಾಟೀಲ್, ಚಂದ್ರಕಾಂತ ರಾಮಪ್ಪ ಗಡೆಪ್ಪನವರ್ ಮತ್ತು ಬಸಪ್ಪ ಶಿವಪ್ಪ ಅಡಹಳ್ಳಿ, ಡಾಕ್ಟರ್ ರಮೇಶ್ ಹಾಲಹಳ್ಳಿ, ಬಸನಿಂಗ ಮುತ್ತಣ್ಣ ಹಿಪ್ಪರಗಿ, ಮಹಾನಿಂಗ ನಿಂಗಪ್ಪ ಧನಗರ್, ಮಲ್ಲಪ್ಪ ಬಸಪ್ಪ ಕುರಿ, ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಕಲ್ಯಾಣಪ್ಪ ಎಸ್ ಬಾಂಗಿ, DD9 ನ್ಯೂಸ್ ಕನ್ನಡ, ಜಮಖಂಡಿ. ಗ್ರಾಮದ ಶ್ರೀ ದುರ್ಗಾಮಾತಾ ಜಾತ್ರಾ ಮಹೋತ್ಸವವಾಗಿ ಮುತ್ತೂರು ಗ್ರಾಮದಲ್ಲಿ ಇವತ್ತು ದುರ್ಗಾಮಾತೆಯ ಜಾತ್ರೆಯನ್ನು ಹಮ್ಮಿಕೊಂಡಿರ್ತೇವೆ. ಈಗ ಶುಕ್ರವಾರ ದಿವಸ ಕಟ್ವಾರ ಮಾಡಿದ್ವಿ. ಕಟ್ವಾರ ಅಂದ್ರೆ ಏನ್ರಿ, ಯಾರು ಸೈಕಲ್ ಮೋಟರ್ ಮೇಲೆ ಆಗಲಿ ನಡ್ಕೋ ತಿರುಗಾಡೋದು, ಯಾರು ಮೋಟರ್ಗಳು ಚಾಲು ಮಾಡಂಗಿಲ್ಲ, ಟ್ರ್ಯಾಕ್ಟರ್ಗಳು ವಾಹನಗಳು ಯಾವ ಚಾಲು ಮಾಡಂಗಿಲ್ಲ, ಈ ರೀತಿ ಕಟ್ವಾರ ಮಾಡಿದ್ವು. ಮತ್ತು ಇವತ್ತೇನೈತಿ, ಅದ್ರದ್ದು ಜಾತ್ರೆ ಮಾಡಿಸಿದ ಅನ್ನಪ್ರಸಾದ ಐತಿ, ಮತ್ತು ಎಲ್ಲರೂ ಉಡಿ ತುಂಬ ಕಾರ್ಯಕ್ರಮನೂ ಐತಿ. ಎಲ್ಲ ಹೆಣ್ಮಕ್ಳು ಬಂದು ಉಡಿ ತುಂಬಲಾಯ್ತಾರ. ಇದನ್ನ ನಾವು ಏನು ಮಾಡಿದ್ವಪ್ಪ ಅಂದ್ರೆ 2020 ಕರೋನಾ ಬತ್ತ. ಕರೋನಾ ಬರೋಣ ಏನಾಯ್ತು, ಮಂದಿ ಸ್ವಲ್ಪ ಹೆಚ್ಚು ಜನರ ಸಾವು ನೋವು ಆಗ್ಲಾಕೈತು. ಸಾವು ನೋವು ಆಗ್ಲಾಕತನ ಏನೋ ದುರ್ಗಾ ಮಾತದ ಏನ್ರಿ ಅಬಕ್ರಪೆ ಇರ್ಬೇಕು ನಮ್ಮ ಮೇಲೆ ತಿಳಿಸಿದಂತ ಏನ್ ಮಾಡಿದ್ವಿ ಎಲ್ಲರೂ ಕೂಡ. ಇದು ಆ ದೇವಿ ಜಾತ್ರೆನ ಯಾವಾಗ ಮಾಡಿದಿಲ್ಲ ನಾವು. ಅದ್ರದ ಏನೋ ಸಮಸ್ಯೆ ಆಗೈತಿ ಬಾ ತಿಳಿಸಿದಂದ ಆವತ್ತಿನ ಹಿಡಿದು ನಾವು ಜಾತ್ರೆ ಮಾಡಾಕತ್ತಿದ್ವಿ ಆ ದುರ್ಗಾ ಮಾತೆದ. ಹಿಂಗಾಗಿ ನಮಗೆ ಯಾವುದೇ ತರದ ಆ ಜಾತ್ರೆ ಮಾಡಾಕತ್ತಿದ್ದು ನಮ್ಗೆ ಅಗದಿ ಚಂದಾಗಿ ಚಲೋ ಆಗತೈತಿ. ಊರಿಗೆ ಒಳ್ಳೆ ಆಗೈತಿ. ಮತ್ತೆ ಎಲ್ಲರೂ ಪಟ್ಟಿ ಕೊಟ್ಟು ಅಗದಿ ಚಂದಾಗಿ ಜಾತ್ರೆ ಮಾಡ್ತೀವಿ. ಇಟ್ಟು ಹೇಳಿ ನಂದು 2 ಮಾತು ಮುಗಿಸ್ತು. ಮತ್ತು ನನ್ನ ಹೆಸರು ಮಹಾವೀರ್ ಪಾಟೀಲ್. ಮತ್ತು ನಮ್ಮ ಜೋಡಿ ಎಲ್ಲ ಇವರು ಗ್ರಾಮದ ಎಲ್ಲರೂ ಹಿರಿಯರು ಅದಾರ. ಎಲ್ಲ ಹಿರಿಯರು, ಇವ್ರು ಜಾತ್ರೆ ಮಾಡೋ ಹಿರಿಯರು ಎಲ್ಲರೂ ಅಗದಿ ಚಂದಾಗಿ ಜಾತ್ರೆ ಮಾಡ್ತೀವಿ. ಜಾತ್ರೆ ಮಾಡಿ ಕಾರ್ಯಕ್ರಮ ಸಾಯಂಕಾಲ ತನಕ ಮುಗಿಸ್ತೀವಿ ಎಲ್ಲ ಕಾರ್ಯಕ್ರಮ. ರಾತ್ರಿ ಕಾರ್ಯಕ್ರಮ ಏನಿಲ್ರಿ, ಇವತ್ತೇನಿಲ್ರಿ ರಾತ್ರಿ ಕಾರ್ಯಕ್ರಮ. ಓಂ ಶ್ರೀ ಗುರುಭ್ಯೋ ನಮಃ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಮುತ್ತೂರು ಗ್ರಾಮದಲ್ಲಿ ಶ್ರೀ ದುರ್ಗಾದೇವಿ ಜಾತ್ರೆ ನಿಮಿತ್ತವಾಗಿ ಈ ಹಮ್ಮಿಕೊಂಡಿರುವ ಕಾರ್ಯಕ್ರಮ ನಮ್ಮ ಊರಿನಲ್ಲಿ ಕಟ್ಟುನಿಟ್ಟು 5 ವಾರ ಪಾಲಿಸ್ತೀವಿ. 2 ವಾರ ಮಂಗಳವಾರ ಪಾಲಿಸ್ತೀವಿ, ಶುಕ್ರವಾರ 3 ವಾರ ಪಾಲಿಸ್ತೀವಿ. ಕಟ್ನಿಟ್ಟು ಎಲ್ಲ ಕಟ್ನಿಟ್ಟು ಅಂತಂದ್ರೆ ನಮ್ಮಲ್ಲಿ ಚಪ್ಪಲ್ ಹಾಕೊಳಂಗಿಲ್ಲ, ವಾಹನ ಓಡಿಸಂಗಿಲ್ಲ,
ಏನು ಕರಿಯಂಗೂ ಇಲ್ಲ ಆ ಥರ ಕಟ್ನಿಟ್ಟು ವಾರ ಮಾಡ್ತೀವಿ ದೇವಿ ಆರಾಧನೆ ಸಲುವಾಗಿ. ಅವೆಲ್ಲ 5 ವಾರಗಳು ಮುಗಿದ ನಂತರ ಇದು ಒಂದು ವಾರ ಹಿಡ್ಕೊಂಡು ಮಂಗಳವಾರ ಇದು ದೇವಿ ಜಾತ್ರೆ ಮಾಡ್ತೀವಿ. ಭಾಳ ವಿಜೃಂಭಣೆಯಿಂದ ಜಾತ್ರೆ ನಡೆದುಕೊಂಡು ಬರ್ತದೆ ನಮ್ಮ ಊರಿನಲ್ಲಿ ಶಾಂತ ರೀತಿಯಿಂದ. ಎಲ್ಲ ಈಗ ಉಡಿ ತುಂಬ ಕಾರ್ಯಕ್ರಮ ಬೆಳಿಗ್ಗೆ ಒಂದೊಂದು ಅಭಿಷೇಕ ಮುಗೀತು. ಅಭಿಷೇಕ ಆದ ತಕ್ಷಣ ಎಲ್ಲ ಊರಿನ ಭಕ್ತಾದಿಗಳು ಎಲ್ಲ ಅಭಿಷೇಕನು ತೊಗೊಂಬಂದಿರ್ತಾರ. ಎಲ್ಲ ಅಭಿಷೇಕ ಮಾಡ್ತೀವಿ. ಮತ್ತು ಈಗ ಉಡಿ ತುಂಬ ಕಾರ್ಯಕ್ರಮ ಮತ್ತು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಊರಲ್ಲಿ ಶಾಂತ ರೀತಿಯಲ್ಲಿ ಜರುಗ್ತವೆ ಅಂತ ಮಾತನ್ನು ಹೇಳ್ತೀನಿ.